ಈಗ ಡಾಕ್ಟರ್ ಸುರೇಶ್ ಗುರೂಜಿ ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ಹೇಳ್ಬಿಡಿ, ಗ್ರಹಣ ಬೇರೆ ಇರೋದ್ರಿಂದ ಕೆಲವರಿಗೆ ಕನ್ಫ್ಯೂಷನ್ ಏನು ಅಂದ್ರೆ ಗ್ರಹಣ ಟೈಮಲ್ಲಿ ಪಿತೃಪಕ್ಷ ಮಾಡ್ಬೋದಾ? ಇದಕ್ಕೆ ಪರ್ವಕಾಲಗಳು ಅಂತ ಕರಿತೀವಿ. ಪರ್ವಕಾಲಗಳಲ್ಲಿ ಪಿತೃನ ಆರಾಧನೆ ಮಾಡ್ತಕ್ಕಂಥದ್ರಲ್ಲಿ ಶ್ರಾದ್ದ ಮಾಡ್ತಕ್ಕಂಥ ಶುಭ ಅದು ಎರಡು ಬರುತ್ತೆ. ಕೆಲವು ಟೈಮಲ್ಲಿ ಮನೆಯಲ್ಲಿ ಯಾರೋ ಒಬ್ಬರು ತಿಥಿ ಇರುತ್ತೆ, ಹಿರಿಯರ ತಿಥಿ ಅವತ್ತೇ ಬರುತ್ತೆ, ಮಹಾಲ ಅಮಾವಾಸ್ಯೆ ಬರುತ್ತೆ, ಆನಂತರ ಗ್ರಹಣವೂ ಅವತ್ತೇ ಬರುತ್ತೆ. ಹಾಗಿದ್ದಾಗ ಮೂರು ಒಂದೇ ಸಾರಿ ಬಂದಾಗ ಯಾವುದನ್ನು ಮೊದಲು ಮಾಡಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಅದನ್ನು ತಿಳಿದಿರ್ತಕ್ಕಂತಹ ಆಚಾರ ಮುಖೇನವೇ ಮಾಡಬೇಕಾಗ್ತದೆ ಅಂತ. ಹಾಗಿದ್ರೆ ನಮಗೇನು ಅಷ್ಟು ಸಮಯ ಅವಕಾಶ ಇಲ್ವಲ್ಲ ಅಂತಂದರೆ ಅವರು ಡೈರೆಕ್ಟಾಗಿ ಮೊದಲು ಪಿತೃದೇವತೆಗಳಿಗೆ ಕೊಟ್ಟು ಆ ನಂತರ ಬೇಕಾದ್ರೆ ಮಾಡ್ಬೋದು. ಆದರೆ ಎರಡೆರಡನ್ನು ಮಾಡೋಂಗಿಲ್ಲ, ಎರಡೆರಡು ತರ್ಪಣಗಳನ್ನು ಕೊಡೋಂಗಿಲ್ಲ ಅಂತ. ಆದರೆ ತರ್ಪಣ ಕೊಡೋದು ಒಂದು ಯಾರು ಸಂಪ್ರದಾಯಸ್ಥರೋ ಶಾಸ್ತ್ರಿಗಳ ಮನೆಯಲ್ಲಿ ಇರುತ್ತೆ ವಿನಃ ಕೆಲವು ಸಾಮಾನ್ಯ ಜನಗಳು ಅಥವಾ ಏನು ಅವರು ಪಿತೃ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಮೊದಲು ಶಾಸ್ತ್ರ ಸಂಪ್ರದಾಯ ಅಂತ ಎರಡಿರುತ್ತೆ. ಶಾಸ್ತ್ರ ಪ್ರಕಾರವಾಗಿ ನಡ್ಕೋಬೇಕಾ ಅಥವಾ ಸಂಪ್ರದಾಯ ಅಂತಂದರೆ ಮೊದಲು ಸಂಪ್ರದಾಯ ನಂತರ ಶಾಸ್ತ್ರ ಅಂತ. ಯಾಕಂದರೆ ಕೆಲವು ಶಾಸ್ತ್ರಗಳು ವ್ಯತ್ಯಾಸ ಇದ್ದಾಗ ಅದು ಕೆಲವು ಗ್ರಂಥಗಳಲ್ಲಿ ಶಾಸ್ತ್ರ ವ್ಯತ್ಯಾಸ ಆದರೆ ವೇದಗಳಲ್ಲಿ, ಆದರೆ ಯಜುರ್ವೇದ ಒಂಥರ ಇರ್ಬೋದು, ಋಗ್ವೇದ ಒಂಥರ ಇರ್ಬೋದು, ಸಂಪ್ರದಾಯಗಳು ಆಲ್ಮೋಸ್ಟ್ ಅವರ ಫ್ಯಾಮಿಲಿ ಕುಟುಂಬದಲ್ಲಿ ಒಂದೇ ಥರ ಬಂದಿರುತ್ತೆ. ಆದ್ದರಿಂದ ಸಂಪ್ರದಾಯವನ್ನು ಮೊದಲು ಗುರಿಯಾಗಿಟ್ಟುಕೊಂಡು ಆ ಸಂಪ್ರದಾಯಕ್ಕೆ ನಿಮಗೆ ಸಹಾಯ ಆಗಲಿಲ್ಲ, ಯಾರೋ ಇನ್ನೊಬ್ರು ಆ ಕಡೆ ನಮಗೆ ಹೊರಗಡೆ ಇದ್ದೀವಿ, ನಮಗೆ ನಮ್ಮ ಕುಟುಂಬದ ಸಂಪರ್ಕ ಇಲ್ಲ ಅಂತಕ್ಕಂಥವರು ಶಾಸ್ತ್ರಿಗಳ ಮುಖಾಂತರ ಶಾಸ್ತ್ರೀಯವಾಗಿ ನೀವು ಅದನ್ನು ನೆರವೇರಿಸ್ಕೋಬಹುದು. ಆದರೆ ಈ ಪಿತೃದೇವತೆಗಳು ಅನ್ನೋದೇನು ಗ್ರಹಣಕ್ಕೇನು ಸಂಬಂಧ ಅಂದರೆ ಇದಕ್ಕೆ ಪರ್ವಕಾಲಗಳು, ನಾವು ಬೇರೆ ದಿನ ಕೊಡ್ತಕ್ಕಂಥ ತರ್ಪಣಗಳಿಗಿಂತ ಗ್ರಹಣದ ದಿನ ಕೊಡ್ತಕ್ಕಂಥದ್ದು ವಿಶೇಷ. ಆದರೆ ಭಾರತದಲ್ಲಿ ಗ್ರಹಣ ಇಲ್ಲದೆ ಇರೋದ್ರಿಂದ ಅದು ಆಚರಣೆ ಇರೋದಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಆದರೆ ಈ ಪಿತೃಗಳು ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ, ಈ ಪಿತೃಗಳು ಅಂದರೆ ಯಾರು? ನಮ್ಮ ತಂದೆ ತಾಯಿಗಳೇನ ಅಥವಾ ಬೇರೆ ಒಂದು ಸಮೂಹ ದೇವತೆಗಳಿದಾವ ಅಂತ. ಏನು ಓಂ ಭೂ ಓಂ ಸುಭ ಓಂ ಮಹಾ ಓಂ ಜನ ಓಂ ತಪಃ ಅಂತೇಳಿ 14 ಲೋಕ ಇದ್ದಾವಲ್ಲ, ಊರ್ಧ್ವ ಲೋಕಗಳು 7, ಅಧೋಲೋಕಗಳು 7. ಈ 14 ಲೋಕಗಳಲ್ಲಿ ಪಿತೃಲೋಕ ಒಂದಿದೆಯಾ ಅಥವಾ ಪಿತೃಲೋಕ ನಮ್ಮ ಪಿತೃಗಳೇ ಅಲ್ಲಿದ್ದಾರ, ನಮ್ಮ ತಾಯಿ ತಂದೆನೇ ಒಂದು ಸಪ್ರೇಟಾಗೆಲ್ಲ ಒಂದು ಕಡೆ ವಿಂಗಲ್ಲಿದ್ದಾರ, ಅಥವಾ ಜಾತಕದ ಪ್ರಕಾರ ಜ್ಯೋತಿಷದ ಪ್ರಕಾರ ಪಿತೃಗಳಿಗೂ ತೊಂದರೆ ಆದರೆ ದೋಷಭಕ್ತರು ಆದರೆ ಪಿತೃ ಋಣ ಅಂತ ಕರಿತೀವಿ. ಆ ಪಿತೃ ಋಣಗಳು ಬಂದಾಗ ಅವನಿಗೇನಾದರೂ ತೊಂದರೆಗಳಾಗ್ತದಾ? ಏನು ತೊಂದರೆ ಆಗ್ತದೆ? ಮನುಷ್ಯನಿಗೆ 2 ಕರ್ತವ್ಯ ಅಂತ ಬ್ರಹ್ಮ ಬರೆದಿಟ್ಟಿರ್ತಾನೆ. ಏನು? ನಾವು ಬದುಕಿದ್ದಾಗ ತಂದೆ ತಾಯಿ ಮಾತನ್ನು ಕೇಳಬೇಕು. ಆ ತಂದೆ ತಾಯಿಗಳ ಕಾಲವಾದ ನಂತರ ಅವರಿಗೆ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದ ಅಂದರೆ ಏನು ಅಂದರೆ ನಮ್ಮ ಕಣ್ಣಲ್ಲಿ ಒಂದು ನೀರು ಬರುತ್ತಲ್ಲ, ಹನಿ, ಅದಕ್ಕೆ ಶ್ರಾದ್ದ ಅಂತ ಹೆಸರು. ಅಂದರೆ ಶ್ರದ್ಧೆಯಿಂದ ನಾವು ಯಾವುದನ್ನು ಆಚರಣೆ ಮಾಡ್ತೀವೋ ಅದು ಶ್ರಾದ್ದ ಅಂತ ಹೆಸರು. ತಂದೆ ತಾಯಿಗಳಿಗೆ ಡಿಸಿಪ್ಲಿನ್ ಇರಬೇಕು, ನಮ್ಮ ಮಕ್ಕಳು ಶ್ರದ್ಧೆಯಿಂದ ಇರಬೇಕು ಅನ್ನೋದೇ ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ಮಗು ಹುಟ್ಟಿದಾಗಿಂದ ಅಮ್ಮನು ತಾತನು ದೇವರು ಅಂತ ಅಲ್ಲಿಂದ ಶ್ರದ್ಧೆಯನ್ನು ತಾಯಿ ಹೇಳ್ಕೊಡ್ತಾ ಬರ್ತಾಳೆ. ಆ ಮಕ್ಕಳು ಶ್ರದ್ಧೆ ತಪ್ಪಿದರೆ ತಂದೆ ತಾಯಿಗಳು ನೋವಾಗ್ತದೆ. ಶ್ರಾದ್ದ ಅಂದರೆ ಏನು ಅಂದರೆ ಶ್ರದ್ಧೆಯಿಂದ ನೀವು ಇದ್ದರೆ ಸಾಕೋದು ಶ್ರಾದ್ದ ಆಗ್ತದೆ. ಆದರೆ ನೀವೇನಾದರೂ ತಾಯಿ ತಂದೆಗಳನ್ನು ನವಿಸಿದ್ರೆ ಅವರೇನು ಮಾಡ್ತಾರೆ? ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರಶ್ನಾ ಮಾರ್ಗ ಅಂತ ಇದೆ, ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಏನಂತ ಪಿತೃಬಾಧೆ ಅಂತ ಒಂದು ಚಾಪ್ಟರ್ ಬರುತ್ತೆ. ಅಲ್ಲಿ ಹೇಳ್ತಾನೆ, ಯಾವ ಮನೆಯಲ್ಲಿ ಇದಕ್ಕಿದ್ದ ಹಾಗೆ ಕುಟುಂಬದಲ್ಲಿ ಅನಾರೋಗ್ಯಕ್ಕೆ ತುತ್ತಾದರೆ ಅದು ಪಿತೃಬಾಧೆ, ಪಿತೃದೋಷ ಅಂತ ಕರಿತೀವಿ. ಅದೇ ಥರ ಯಾವ ಮನೆಯಲ್ಲಿ ಹಿಂದೆ ಅಪಘಾತಗಳಾಗಲಿ ಅವಘಡಗಳಾಗಲಿ, ಆರೋಗ್ಯ ಅವಘಡ ಅಪಘಾತ ಇದು ಎಲ್ಲಕ್ಕಿಂತ ಮೇನಾಗಿ ಯಾವ ಕುಟುಂಬದಲ್ಲಿ ವಂಶ ಕ್ಷಯ ಆಗ್ಬಿಡುತ್ತೋ, ಯಾವ ಕುಟುಂಬದಲ್ಲಿ ಸಂತಾನ ನಿಂತೋಗ್ಬಿಡುತ್ತೋ ಅದು ಪಿತೃದೋಷ ಇದೆ ಅನ್ನೋದು ನಮಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಸಂತಾನಕ್ಕೆ ಮೊದಲು ಪಿತೃಗಳು ಏನು ಮಾಡ್ತಾರೆ? ಶಾಪ ಆಗ್ತಾರೆ. ಏನಂತಂದರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನನ್ನು ಈ ಥರ ಹೊಟ್ಟೆ ಉರಿಸಿ ನನಗೆ ತೊಂದರೆ ಕೊಟ್ಟರೆ ನಿನ್ನ ಹೊಟ್ಟೆಯಲ್ಲೂ ಕೂಡ ಅದೇ ಥರ ಮಕ್ಕಳು ಹುಟ್ಟದೇ ಹೋಗ್ಲಿ ಅಂತೇಳಿ ಶಾಪ ಇರುತ್ತೆ. ಆದ್ದರಿಂದ ಶಾಸ್ತ್ರ ಹೇಳುತ್ತೆ, ನೀವು ಆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ನಾವು ಬದುಕಿದ್ದಾಗ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಎಲ್ಲ ಮನೆಯಲ್ಲೂ ಕೂಡ ತಾಯಿ ತಂದೆ ಅಣ್ಣ ತಮ್ಮಂದಿರು ಜಗಳ ಬಂದೇ ಬರುತ್ತೆ. ಆದರೆ ನಾವು ಚಿಕ್ಕವರಾಗಿರ್ತೀವಿ, ಬಾಲರಾಗಿರ್ತೀವಿ, ನಮ್ಮ ಕೋಪಕ್ಕೆ ನಾವು ಬಲಿಯಾಗಿರ್ತೀವಿ. ನಾವು ದೊಡ್ಡವರಾದ್ಮೇಲೆ ತಿಳ್ಕೊಂಡಾಗ ನಾವೇನು ಮಾಡಬೇಕು? ತಂದೆ ತಾಯಿಗಳನ್ನು ಇವತ್ತು ಶ್ರಾದ್ದದಿಂದ ಶ್ರದ್ಧೆಯಿಂದ ನೀವು ಕೊಡ್ತಕ್ಕಂಥ ಏನು ನೀವು ಆ ಮನೆಯಲ್ಲಿ ಮಾಡ್ತಿರೋ, ಆ ಜಲವನ್ನು ಕೊಡ್ತಿರೋ, ತಿಲವನ್ನು ಕೊಡ್ತಿರೋ, ಏನು ನೀವು ಅನ್ನವನ್ನು ಕೊಡ್ತಿರೋ, ಪಿಂಡವನ್ನು ಕೊಡ್ತಿರೋ, ನಿಮ್ಮ ಸಂಪ್ರದಾಯದ ಪ್ರಕಾರ ಮಾಡಿದ್ರೆ ಇವತ್ತು ತೃಪ್ತಿ ಆಗ್ತಾರೆ. ನಮಗೆ ಒಂದು ದಿನ ಆದರೆ ಅವ್ರಿಗೆ ನಮಗೆ 1 ವರ್ಷ, ಆದರೆ ಪಿತೃಗಳಿಗೆ 1 ದಿನ, ಪಿತೃಗಳಿಗೆ 1 ದಿನ, ನಮಗೆ 1 ವರ್ಷ. ಅವ್ರ ಲೆಕ್ಕದಲ್ಲಿ 1 ದಿನ ಇರುತ್ತೆ. ನಾನಿವತ್ತು ಏನಾದರೂ ಅವ್ರಿಗೆ ಅನ್ನ ನೀರು ಕೊಡದೆ ಹೋದರೆ ಅವರು 1 ದಿನ ಉಪವಾಸ ಇರ್ತಾರೆ ಅಂತ. ಆದರೆ ನಾವೇನಾದರೂ ನಾವು ಇದು ತರ್ಪಣ ಕೊಡ್ತೀವಿ, ತರ್ಪಣೆಯನ್ನು ಮನೇಲಿ ಮಾಡಲ್ಲ, ಅದು ನದಿ ತೀರದಲ್ಲಿ ತರ್ಪಣ ಮಾಡ್ತಾರೆ.
ಬಟ್ ಇಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ಸಂಪ್ರದಾಯಬದ್ಧವಾಗಿ ಮಾಡ್ತೀವಲ್ಲ, ಅದು ತನ್ನ ಸ್ವಂತ ಮನೆಯಲ್ಲೇ ಆಗಬೇಕು ಅಂತ ಇರ್ತದೆ. ಸ್ವಂತ ಮನೆಯಲ್ಲಿ ಆಗದೆ ಇದ್ರೆ ನಾವು ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಆ ಬಾಡಿಗೆ ಮನೆಯಲ್ಲಿ ಏನಾದ್ರು ಮಾಡಿದ್ರೆ ಶಾಸ್ತ್ರ ಹೇಳುತ್ತೆ, ನೀನು ಏನಾದರೂ ಅನ್ನವನ್ನು ಕೊಡುವಾಗ, ಪಿಂಡವನ್ನು ಕೊಡುವಾಗ ಆ ಮನೆಯ ಓನರ್ ಇರ್ತಾನೆ, ಅವರು ಆ ಪಿತೃಗಳ ಬಂದು ಅಡ್ಡ ಹಾಕ್ತಾರೆ, ನಮ್ಮ ಪಿತೃಗಳಿಗೆ ಸರಿಯಾಗಿ ಶ್ರಾದ್ದ ಆಗಲ್ಲ, ಆದ್ರಿಂದ ನೀನು ಸ್ವಂತ ಮನೆಯಲ್ಲೇ ಮಾಡಬೇಕು ಅಂತ ಇರ್ತದೆ. ಅನಿವಾರ್ಯ ಪಕ್ಷಗಳಿಗೆ ನಾವು ಇವತ್ತಿನ ಕಾಲದಲ್ಲಿ ಮಾಡಬೇಕಾಗತ್ತೆ. ಆದರೆ ಎಲ್ಲರೂ ಕೂಡ ಸಾಧ್ಯವಾದ ಮಟ್ಟಿಗೆ ತನ್ನ ಸ್ವಂತ ಮನೆಗಳಲ್ಲೇ ಕುಟುಂಬ ವರ್ಗದವರೆಲ್ಲರೂ ಸೇರಿ, ಯಾವುದೇ ತಾಯಿ ತಂದೆಗಳು ಕುಟುಂಬ ಬೇರೆ ಆದ್ರೆ ಇಷ್ಟಪಡಲ್ಲ, ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಒಂದು ಕಡೆ ಸೇರಿ ಒಂದು ಶ್ರದ್ಧೆಯಿಂದ ಒಂದು ಕೊಡ್ತಕ್ಕಂಥ ಅನ್ನ ಆಹಾರವನ್ನ ಅವರು ಸ್ವೀಕರಿಸ್ತಾರೆ. ಅದರಿಂದ ಇವತ್ತು ಮಾಡ್ತಕ್ಕಂಥ ಶ್ರಾದ್ದದಿಂದ ಪಿತೃಗಳು ತೃಪ್ತಿಯಾಗಿ ಮನೆಯಲ್ಲಿ ವಂಶ ಉದ್ಧಾರ ಆಗ್ತದೆ, ಎರಡನೇದು ಆರೋಗ್ಯ ಚೆನ್ನಾಗಿ ಆಗ್ಬಿಡುತ್ತೆ, ಮೂರನೇದು ಆಗ್ತಕ್ಕಂಥ ಅವಘಡಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದು ಇದ್ರ ಸ್ಪೆಷಲ್. ಓಕೆ, ನಿಮ್ಮ ಹತ್ರ ಬರ್ತೀನಿ ಗುರುಗಳೇ.